ಅಲ್ಲಪ್ಪ ಅವ್ನು ಕೇಳೋದಕ್ಕೆಲ್ಲ ಹೂ ಹೂ ಅಂತ ಇರ್ತೀಯ ನೀನು. ಯಾಕೆ ಭದ್ರಣ್ಣ? ಅಲ್ವಾ ಅಪ್ಪನ ವರದಕ್ಷಿಣೆ ಅಂತ ಇರಲಿ ಅಂತ ಹೇಳ್ತಾನೆ ಅವನೇ. ಇಲ್ಲ ಬೇಕು 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 ಅಂತ ಈಸ್ಕೊಂಡ್ತಾ ಇದೆಯಲ್ಲ, ಸರಿನಾ? ಹಾಂ, ಅವ್ರು ವರದಕ್ಷಿಣೆ ಅಂತೂ ಕೊಡಿಲ್ಲ. ಇದನ್ನ ಇರ್ಲಿ ಬಿಡು, ಏನಕ್ಕೆ ಎತ್ಕೊಂಡು ಹೋಗ್ತಾ ಇರೋದು? ಭದ್ರಣ್ಣ, ನಮ್ಮ ಅತ್ತೆದೊಂದು ತಲೆ ನೋವು ನಂಗೆ. ಎತ್ತರೆ ಕುಂತ್ರೆ ಬ್ಯಾಗು ಬ್ಯಾಗು ಬ್ಯಾಗು, ನನ್ನ ದುಡ್ಡು ನನ್ನ ಮದುವೆ ಅಂತಾಳೆ. ನಂಗಂತೂ ಕೇಳಿ 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 ತಲೆ ಕೆಟ್ಟೋಗ್ಬಿಟ್ಟது ಭದ್ರಣ್ಣ. ಅದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಎತ್ಕೊಂಡೋಗತ್ತ ಅಮ್ಮಂದು ವಸ್ತು ಅಮ್ಮಂದು ಬಿಸಾಕ್ಬಿಡೋಣ ಅಂತ. ಯಾಕೆ ಬೇಕು? ವರದಕ್ಷಿಣೆ ಅಂತ ಏನೋ ಕೊಟ್ಟವ್ರೆ ಅವರು ನಿಂಗ? ನಿಂಗೇನ ಕೊಟ್ಟವ್ರೆ? ನಿಂಗೇನು ಕೊಟ್ಟವ್ರೆ? ನಂಗೆ ಇವಾಗ ಅಲ್ದಿರು ಮುಂದೆ ಆದ್ರೂ ಬರ್ತೈತಪ್ಪ. ನಾನು ಎಂತ ಇರೋದು ಒಬ್ಳೆ ಮನೆ, ಇನ್ನೂ ಒಂದು 5-6 ಬಾಡಿಗೆ ಮನೆ ಖರ್ಚು ನಮ್ಮ ಮಾವನು, ಅಲ್ಲಿ ಎಲ್ಲ ಬರ್ತದೆ. ಇವನ್ಗೇನು ಬರ್ತದೆ ಮಣ್ಣಗಡ್ಡೆ? ಅವ್ರೇನು ಕೊಡಬೇಕಾಗಿಲ್ಲ, ಏನೋ ಅವ್ರ ಮನ್ಸಿಗೆ ಸಮಾಧಾನ. ಆ ಬ್ಯಾಗ್ ಎತ್ಕೊಂಡೋಗಿ ಅಮ್ಮಂಗೆ ಕೊಟ್ಬಿಟ್ರೆ ಅಮ್ಮಂಗೆ ಒಂದು ಮನ್ಸಿಗೆ ಸಮಾಧಾನ. ನೀನು ಹೋಗ ಅಮ್ಮನ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿ ಕಾರ್ ಹತ್ರ. ನೀನೇನು ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರೋಣ. ಇದ್ರ ಹತ್ರ ಎಷ್ಟು ಸಂಪಾದನೆ ಮಾಡ್ಕೊಳ್ಳೋಣ ನಾವು. ಏನ ನೀನು ಸಂಪಾದನೆ ಮಾಡೋದು? ಏನು ಸಂಪಾದನೆ ಮಾಡೋದು? ಹಾಂ, ನೀನು ಹೋಗ್ತೀವಿ ಇವಾಗ ಏನಾದ್ರು ಒಂದು 10 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ಯಾ? ಎಲ್ಲ ನಾವು ಸಂಪಾದನೆ ಮಾಡಿರೋದು, ಆಯಿತಾ? ಸಂಪಾದನೆ ಮಾಡ್ತಾನಂತೆ ಇವ್ನು ನನಗೆ ಕೊಡ್ತಾನಂತೆ. ನೀನೇನ ನನಗೆ ಕೊಡೋದು? ನೀನೇನು ನನಗೆ ಕೊಡೋದು? ನಾನೇ ನಿನಗೆ ಕೊಡ್ತೀನಿ. ಕೊಡಲ್ಲ ಬ್ಯಾಗ್ ಅಪ್ಪನ ಕೈಲಿ ಕೊಡ. ಭದ್ರಾ, ಯಾಕೋ ನೀನು ನಡಿ ಮಲೇಶೆ, ನೀನು ನಡಿ ನೀನು ಹೋಗಿ ಕೊಟ್ಬಿಟ್ಟು ಆ ಹುಡ್ಗಿನ ಕರ್ಕೊಂಬೋಗು. ಹ್ಞೂ ಸರಪ್ಪ. ಏನಪ್ಪ ನಿಂದು? ಏನು ಜಾಸ್ತಿ ಮಾತಾಡ್ತಾ ಇದೆಯಾ? ಏನು ಹೇಳಿ ನಿಂದು? ನಂದಲ್ಲ ನಿಂದು. ಏನು ಅವನು ಹೇಳಿದಕ್ಕೆ ಪ್ರತಿಯೊಂದಕ್ಕೂ ಕೋಲೆ ಬಸ್ಸು ನನಗೆ ತಲೆ ಆಡಿಸ್ತಾ ಇರ್ತೀಯಲ್ಲ ನೀನು. ಹಾಂ, ಏನು ಹೇಳಿ ನಿನ್ನ ಸಮಾಚಾರ? ನನ್ನ ಸಮಾಚಾರ ಕೇಳೋಷ್ಟು ದೊಡ್ಡವನಾಗೋಗಿದ್ದೆ ನೀನು. ಜಾಸ್ತಿ ಮಾತಾಡಿದ್ದೆ ಅಂದರೆ ಒದ್ದಾಚ್ಕಾಗ್ತೀನಿ. ಎಷ್ಟು ಮಾತಾಡ್ತಾನೆ ಇವನು? ಹಾಂ, ಇವು ಆಸ್ತಿ ಪೇಪರ್ ಇರ್ತಾನೆ. ಆಸ್ತಿ ಎಲ್ಲ ನಿನ್ನ ಹೆಸರಾಗೆ ಅದಲ್ಲ. ಹಾಂ, ಅವನದು ಯಾವ್ದು ಆಸ್ತಿ? ಅವನದ್ಯಾವುದು ನಿಂದ್ಯಾವುದು ನಂದ್ಯಾವುದು ಇಲ್ಲೆಲ್ಲ ಕೇಳಂಗಿಲ್ಲ ನೀನು, ಆಯ್ತಾ? ಆಸ್ತಿ ಅವಂದೇ. ಮತ್ತೆ ಈ ಪೇಪರ್ ಇದೆಯೋ ಆಸ್ತಿ ಯಾವುದು? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇರ್ತೀಯ ನೀನು. ಹಾಂ, ಯಾರವನು? ನಿನ್ನ ಸ್ವಂತ ಮಗನೇನಲ್ಲ ಅವನು. ಆಸ್ತಿ ಎಲ್ಲ ನಿನ್ನ ಹೆಸರಾಗೈತೆ. ಸುಮ್ಮನೆ ನಮ್ಮ ಹತ್ರ ಎಲ್ಲ ನೀನು ಅವನ ಹೆಸರಾಗೈತೆ ಅಂತ ಹೇಳ್ತೀಯ ನೀನು. ಏನು ಆಮೇಲೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ನಾವು? ನೋಡ ಭದ್ರಾ, ಬಾಯಿಗೆ ಬಂದಾಗ ಮಾತಾಡಬೇಡ ನೀನು. ನೀನಪ್ಪ ಮಾಡ್ತಾ ಇರೋದು, ನೀನು ಮಾಡ್ತಾ ಇರೋದು ಒಬ್ರಿಗೊಂದು. ಅಪ್ಪ ಏನೋ ಮಾಡ್ತೀಯ ಇವಾಗ? ಏನು ಮಾಡ್ತೀಯ ಇವಾಗ? ಆ ಪೇಪರ್ಗೆ ಇರೋದಕ್ಕೆ ತಾನೇ ನೀನು ಇಲ್ಲಿ ಬಂದು ಬಡ್ಕೊಂತ ಇದ್ದಿದ್ದು. ಇವಾಗ ಏನು ಮಾಡ್ತೀಯ ನೀನು? ಏನೋ ಮಾಡ್ತೀಯಾ? ಅಪ್ಪ ನೋಡ, ನನ್ನ ಪಾಪ ಬತ್ತೈತೆ, ತೆಗೆದು ಕೊಟ್ರೆ ಹೆಂಗಿರ್ಬೇಕು? ಏನು ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿಕ್ಕ? ಮುಟ್ಟ ನೋಡೋಣ. ಅಲ್ಲಪ್ಪ, ಬಂಗಾರಂತ ಆಸ್ತಿ ಇರೋ ಪೇಪರ್ಗಳನ್ನ ಸುಡ್ತಾ ಇದೆಯಲ್ಲ ನೀನು, ನಿನಗೆ ಬುದ್ಧಿ ಆಯ್ತಾ? ಅಷ್ಟೇ ಮುಗೀತು. ಯಾರು ಆಸ್ತಿನೂ ಯಾರ ಹೆಸರಾಗೂ ಇಲ್ಲ. ನೀನೇನು ಮನುಷ್ಯನ ಇಲ್ಲ ರಾಕ್ಷಸನಪ್ಪ? ನನ್ನ ಹತ್ರ ಮಾತಾಡ್ತೀಯ ನೀನು? ಮನಸ್ಸು ಮಾಡಿದ್ರೆ ಒಂದೇ ಒಂದು ರೂಪಾಯಿ ಸಿಕ್ಕಿಡ್ತು ಹಂಗೆ ಮಾಡ್ಬಿಡ್ತೀನಿ. ಹುಷಾರು. ಅಲ್ಲಿಗೆ ನಿನಗೆ ನೀನು ಹೊಟ್ಟೆ ಹುಟ್ಟಿರೋ ಮಕ್ಕಳು ನಾವು ಹೆಚ್ಚಾಗಿಲ್ಲ, ಯಾರೋ ಬೇರೆಯವನು ಅವನು ಹೆಚ್ಚಾದ್ನಲ್ಲ. ಅವನು ಬೇರೆಯವ್ರಂತ ಯಾರು ಹೇಳಿದ್ದು? ಅವನು ನನ್ನ ಮಗನ ಥರ ಸಾಕಿದ್ದೀನಿ. ಯಾಕೋ ಅವನ ಮೇಲೆ ಇಷ್ಟೊಂದು ದ್ವೇಷ ನಿನಗ? ಏನೋ ಮಾಡಿದ್ನ ಅವನು? ಅವನ ಮೇಲೆ ದ್ವೇಷ ಬರಕ್ಕೆ ನೀನೇ ಕಾರಣ. ನೀನು ಯಾವಾಗ ನೋಡು ಅವನಿಗೊಂದು ನಮ್ಗೊಂದು ಮಾಡ್ತಾ ಇದ್ರೆ ನಮಗೆ ಬೇಜಾರಾಗಲ್ಲ? ತಂದೆ ತಾಯಿ ಇಲ್ಲದ ತಬ್ಬಲಿ ಅವನು. ನಾವು ಪ್ರೀತಿ ತೋರಿಸ್ತೀರಿ, ಇನ್ಯಾರು ತೋರಿಸ್ಬೇಕು? ನಿಮ್ಮ ಕನ್ನ ನಾನಿದ್ದೀನಿ. ತಂದೆ ಅವನಿಗೆ ಯಾರೂ ಇಲ್ಲಲ್ಲ, ತಂದೆ ತಾಯಿ ಯಾರೂ ಇಲ್ಲ, ಕೂಡ ಹುಟ್ಟೋರು ಇಲ್ಲ, ತಂದೆ ತಾಯಿನೂ ಇಲ್ಲ. ನಿನಗಾದ್ರೂ ಒಬ್ಬ ಅಣ್ಣವನೇ, ಒಬ್ಬ ಅಕ್ಕನವಳೆ, ಅವನಿಗೆ ಯಾರೋ ಅವರೇ? ಯಾಕ್ರೋ ಇಂಥ ದುರ್ಬುದ್ಧಿ ಕಲಿತಾ ಇದ್ದೀರಾ? ಒಳ್ಳೆ ಬುದ್ಧಿ ಕಲಿರೋ. ಮನೆ ಮನುಷ್ಯನವನು, ಅವನ್ಯಾಕೋ ದೂಷಿಸ್ತಾ ಇದೆಯಾ ನೀನು? ನೋಡ, ನೀನು ಹಿಂಗೆಲ್ಲ ಮಾಡೋಂಗಿದ್ರೆ ಆಸ್ತಿ ಪಾಲು ಮಾಡಿಬಿಡ್ತೀನಿ. ನಿಮ್ಮಿಬ್ಬರಿಗೂ ಏನೇನು ಸೇರಬೇಕು ಅದನ್ನು ಸೇರಿಸ್ಬಿಡ್ತೀನಿ. ಅದಕ್ಕೆ ಯಾವುದೇ ಸಂಬಂಧ ಇಲ್ಲ, ಸರಿನಾ? ನೋಡಪ್ಪ, ಅವನು ಈ ಮನೆಯವನಲ್ಲ. ಅಕ್ಕನ ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು. ನನಗೆ ಅರ್ಧ ಭಾಗ ಇಟ್ಕೊ. ನಿಂಗೆ ಅಷ್ಟು ಇಷ್ಟ ಆಯ್ತಾ? ಅವ್ನಿಗೊಂದ್ರು ಅಷ್ಟು ದುಡ್ಡು ಕೊಟ್ಟು ಕಳಿಸ್ಕೊಡಪ್ಪ. ಈ ಮಾತುಗಳೆಲ್ಲ ಮಾತಾಡಬೇಡ ಭದ್ರಾ. ನನಗೆ ತಾಳ್ಮೆನ ನೀನು ಕೇಳಿಸ್ತಾ ಇದೆಯಾ? ನನಗೆ ಕೋಪ ಬಂದೈತೆ ಅಂದರೆ ಹೆಂಗೆ ಅಂತ ತಿಳಿಯೋದಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು. ಅವನ ತಂಟೆಗೇನೆ ನಾವು ಹೋಗಿದ್ದೀವಿ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ ಭದ್ರಾ, ನಾನು ಸುಮ್ಮನೆ ಇರಲ್ಲ. ಏನೋ ಮಾಡಿದ್ನೋ? ಯಾಕೋ ಅವನ ಮೇಲೆ ಅಷ್ಟೊಂದು ಆಜ್ಞೆ ಸಾಧಿಸ್ತಾ ಇದೆಯಾ? ನಾನು ಆವಾಗೇನು ಹೇಳಿದ್ನಲ್ಲ, ನಿನ್ನಿಂದ ಆಜ್ಞೆ ಸಾಧಿಸ್ತಾ ಇರೋದು ಅಂತ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ, ಎಲ್ಲದಕ್ಕೂ ಅವನೇ ಸರಿ. ಅವನು ಏನಾದರೂ ಕೇಳಿ ಬಿಡು, ಎಲ್ಲದಕ್ಕೂ ಒಪ್ಕೊಂಬಿಡ್ತೀಯ. ಇವಾಗ ನಾನು ಕಂಡಂಗೆ ಆ ಅಮ್ಮನು ಕಲ್ತನ ಮಾಡಿದ್ಲು ಅಂತ ಕಟ್ಟಾಕಿದ್ದೆ ತಾನೆ. ಅವನು ಬಂದು ಹೇಳಿದ ತಕ್ಷಣ ಬಿಟ್ಬಿಟ್ಟೆ. ಇವಾಗ ಬ್ಯಾಗ್ ಕೊಡಪ್ಪ ಅಂದಿದ್ದ ತಕ್ಷಣ ಎತ್ತಿ ಬ್ಯಾಗ್ ಕೊಟ್ಬಿಟ್ಟೆ. ಅಲ್ಲಿಗೆ ಅವನು ಹೆಚ್ಚಾದ್ನು ನಾವು ಕಮ್ಮಿ ಆದ್ರಲ್ಲ. ನಾನು ಆವಾಗೇನೆ ಹೇಳಿದ್ದೀನಿ, ತಂದೆ ತಾಯಿ ಇಲ್ಲ ತಬ್ಬಲಿ ಅವನು ಅಂತ. ಹೋಗ್ಲಿ, ಯಾರಂತಾನೆ ಹೇಳು, ಅವನು ಯಾವ ಊರಂತಾನೆ ಹೇಳು, ಅದನ್ನ ತಿಳ್ಕೊಂತೀನಿ. ಹೋಗ್ಲಿ, ಅದನ್ನೆಲ್ಲ ನಿನ್ನ ಕೇಳೋ ಅವಶ್ಯಕತೆ ಇಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು.
ಥೋ, ನಮ್ಮಪ್ಪನ ಸರಿ ಇಲ್ಲ. ನಮ್ಮಪ್ಪನ ಸರಿಯಾಗಿದ್ದಿದ್ರೆ ಇವತ್ತ್ಯಾಕೆ ನಮ್ಗಿಂತ ಪರಿಸ್ಥಿತಿ ಬರುತ್ತೋ. ಅವನು ವಿಷಯದಾಗೆ ಬೆಣ್ಣೆ ಕರ್ಗಂಗೆ ಕರ್ಗೋತಾನೆ. ಅಷ್ಟೇ ಮಾತ್ರ ನಾವೇನಾದರೂ ಕೇಳಿ ಓ ಅಂತ ಮನೆ ಎದ್ದೋಗಂಗೆ ಕೂತ್ಲಾಗ್ತಾನೆ. ಸರಿಯಿಲ್ಲ ಇವನು. ಅಕ್ಕ ಕೌ ಅಕ್ಕ 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 ಯಾಕೆ ಯಾಕೆ ಹಿಂಗಲ್ತಾ ಇದೆಯಾ? ಕಾರುಣ್ಯ ರಾಮನ್ ಮದುವೆ ಆಗಲ್ಲ ಅಂದ್ಲೇನು? ಹೇಳೋಣ ಕಳ್ಳೆ ಬಿಡು. ಹೇಳೋಣ ಬೇರೆ ಕಟ್ತಾ ಅಂದ್ರೆ ಆಯಿತು. ಅದಕ್ಕೆ ಕಳ್ತಾ ಇದೆಯಾ? ಬೇಡ ಸುಮ್ಮನೆ ಇರು. ಅಯ್ಯೋ ಅದಲ್ಲಕ್ಕೋ, ನಿನ್ನಿಂದ ನಂಗೊಂದು ಉಪಕಾರ ಆಗ್ಬೇಕಲ್ಲಕ್ಕ. ಏನು ಕಾರುಣ್ಯ ರಾಮುತ್ತಿದ್ದೆ ಎಲ್ಲಕ್ಕೋ? ಇವಳು ಗೌರಿ ಅವ್ನು ಶಿವನು ಗಾಡಿ ಮೇಲೆ ಎಲ್ತೋ ಕರ್ಕೊಂಡು ಹೋಗ್ತಾ ಇದ್ದಂತೆ. ಬ್ಯಾಗ್ ಕೈಯಾಗಿ ಇಟ್ಕೊಂಡಿದ್ಲಂತೆ. ನೋಡು, ನಮ್ಮ ಯಜಮಾನ ಬೆಂಗಳೂರು ಕರ್ಕೊಂಡು ಅವಳನ್ನ. ನಾನು ಬರ್ತೀನಿ ಅಂದ್ರೆ ಬೇಡ ಅಂತಾನೆ. ಅವಳು ಮಾತ್ರ ಬೆಂಗಳೂರು ಕರ್ಕೊಂಡು ಹೋಗೋದು ನೋಡಕ್ಕ. ಓ, ಅಷ್ಟಕ್ಕೆ ನೀನು ಇಷ್ಟ ಹೇಳ್ತಾ ಇರೋದಾ? ಸರಮ್ಮ, ಸರಿ ಹೇಳೋಣ ಹೋಗ್ಕೊಂಡ್ಲಿ ಬಿಡಿ. ಅದಕ್ಕೆ ಯಾಕೆ ಹೇಳ್ತಾ ಇದೆಯಾ ನೀನು? ಇಲ್ಲಕ್ಕ, ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ. ನೀರು ಕೂಡ ಇಳಿತಾ ಇಲ್ಲ ನಂಗೆ ಗಂಟ್ಲಾಗ. ನೀನು ಹೋಗ್ಯಾ ಅವಳೇ ನಮ್ಮ ಮನೆಗ ನೋಡ್ಕೊಂಡು ಹೋಗಕ್ಕ. ಇದೊಂದು ಉಪಕಾರ ಮಾಡ್ಕೊಡಕ್ಕ ನಂಕ. ಇದೊಂದು ಉಪಕಾರ ಮಾಡ್ಕೊಡು. ಇನ್ನೇನು ಬೇಡಕ್ಕ, ಇದೊಂದು ಉಪಕಾರ ಮಾಡ್ಕೊಡಕ್ಕ ಗುಂಡಕ್ಕ. ನಾನು ಗೌರಿ ಅವ್ರ ಮನೆ ಹತ್ರ ಹೋಗಿ ಅವಳು ಇಲ್ಲೋ ನೋಡ್ಕೊಂಬರ್ಬೇಕಾ? ಗುಂಡಕ್ಕ. ನನ್ನ ಕೈಲಾಗಲ್ಲಮ್ಮ, ನನ್ನ ಕೈಲಿ ಆಗೋದೇ ಇಲ್ಲ. ನೀನೇನು ಅನ್ಕೊಂಡ್ರೂ ಪರವಾಗಿಲ್ಲ, ನಾನು ಹೋಗೋಕ್ಕಾಗೋದೇ ಇಲ್ಲ. ಅವ್ರ ಮನೆ ಹತ್ರ ಎಲ್ಲನೂ ಈ ಗೋಟುಗಳು ಕಲ್ಲುಗಳು ನನಗೆ ನಡೆಯೋಕ್ಕಾಗಲ್ಲ. ಅಕ್ಕೋ ಹಂಗೆ ಅನ್ಬೇಡಕ್ಕೋ, ಹೋಗಕ್ಕೋ ಒಂದ್ಸರಿ ಹಂಗೆ ನೋಡ್ಕೊಂಬ ಹೋಗಕ್ಕೋ. ಅವಳು ಹೋಗೋಳು ಇಲ್ಲ ಮನೆಗೆ ಅವಳು. ನನ್ನ ಕೈಲಿ ಆಗಲ್ಲಮ್ಮ, ನಾನು ಹೋಗೋಕ್ಕಾಗಲ್ಲ. ಅಕ್ಕೋ ಹಂಗೆ ಅನ್ಬೇಡಕ್ಕೋ. ಅಕ್ಕ ಆಗಲ್ಲ ನನ್ನ ಕೈಲಿ, ನಾನು ಹೋಗಲ್ಲ. ಅಯ್ಯ ಹೋಗಿ ನೀ ಬೈಕ್ ಬಂದಕ್ಕ. ಇಲ್ಲ ಸ್ನೇಹಿ ಸರೋಜಿ ಇನ್ನು ನಮ್ಮ ಸಾವಿತ್ರಿನ ಇನ್ನೇನಿಲ್ಲ ಅಷ್ಟು. ಅವಳಿಗೆ ಕೇಳಿಬಿಟ್ರೆ ಅವಳಿಗೆ ಗೀತಿನ ಮಗುನ ಹಾಕೊಂಡು ಅವಳೆಲ್ಲ ಹೋಗ್ತಾಳೆ. ಏನತ್ತೆ ಹಿಂಗಲ್ತಾ ಇದೆಯಾ? ಯಾಕೇನಾಯ್ತತೆ? ಊರ ಮುನ್ಗೋತಾದಂತೆ. ಅದಕ್ಕೆ ಎತ್ಕೊಂಡು ಕೂತಿದ್ದೀನಿ. ಹೌದೇನೋ? ಸೇರ್ಬಿಡು. ಊರು ಮುನ್ಗೋದ್ಮೇಲೆ ನಾವು ಮುನ್ಗೋತಿರಲ್ಲ, ನೆಮ್ಮದಿಯಾಗಿರ್ಬೋದು. ಸುಮ್ಮನೆ ಅದೇ ಕಳ್ತಾ ಇದೀಯಾ? ಲೇ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲೇ, ಅದೇ ಹೇಳು. ಲೇ, ಗೌರಿ ಅವ್ರ ಮನ್ಗೋಗಿ ಗೌರಿ ಅವಳೋ ಇಲ್ಲ ಅಂತ ಹಂಗೆ ನೋಡ್ಕೊಂಬರ್ಬೇಕಲ್ಲೇ. ಅದೇನು ಎಂದು ಇಲ್ದಿದ್ದು ಅಮ್ಮನ ಅವಳೋ ಇಲ್ಲ ಅಂತ ನೋಡ್ಕೊಂಬ ಅಂತ ಹೇಳ್ತಾ ಇದೀಯಾ? ಏನು ಸಮಾಚಾರ? ನಿಮ್ಮ ಮಾವನು ಅವಳನ್ನ ಬೆಂಗಳೂರು ಕರ್ಕೊಂಡು ಹೋಗೋಣ ಅಂತ ನಂಗೆ ಅನುಮಾನ. ಎಲ್ಲ ಕರ್ಕೊಂಡು ಹೋಗ್ಲಿ ಬಿಡು. ಏನು ಹೊಸ್ದಾಗಿ ಮದುವೆ ಆಗಿದ್ಯಾ? ಅಯ್ಯಪ್ಪ, ಹೊಸ್ದಾಗಿ ಮದುವೆ ಆಗಿರೋ ಕೂಡ ಹಿಂಗೆ ಆಡಲ್ಲಮ್ಮ. ಅದೇ ಹಿಂಗಾಡ್ತೀಯ ನೀನು? ನೋಡೋ, ಹೊಸ್ದಾಗನ ಮದುವೆ ಆಗಿರ್ಲಿ, ಹಳೆದಾಗನ ಮದುವೆ ಆಗಿರ್ಲಿ, ನನಗಂಡು ನನಗೇ ಬೇಕು. ಅವಳು ಸೊತ್ತು ಹಾಕೋದು ಅಷ್ಟೇ. ಇವಾಗ ನೀನು ಆ ಗೌರಿ ಅವ್ರ ಮನೆಗೆ ಹೋಗಿ ಅವಳೋ ಇಲ್ಲ ನೋಡ್ಕೊಂಬರ್ಬೇಕು. ಇಷ್ಟು ಉಪಕಾರ ನೀನು ಮಾಡ್ಕೊಡ್ಬೇಕು ನೋಡು. ಏನು, ನಾನು ಅವ್ರ ಮನೆಗೆ ಹೋಗಿ ಆ ಅಮ್ಮನ ಅವಳೋ ಇಲ್ಲ ನೋಡ್ಕೊಂಬರ್ಬೇಕಾ? ನೋಡ್ಕೊಂಬರ್ಬೇಕು. ಕುಡಿತು ಒಂದು 5,000. ಆ ಅಮ್ಮನ ಅವಳೋ ಇಲ್ಲ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬರ್ತೀನಿ. ಕೊಡು. ನನ್ನ ಹತ್ರ ಎಲ್ಲದ್ಲೆ 5,000. ಯಾಕೆ ಹಿಂಗೆ ಕೇಳ್ತಾ ಇದೆಯಾ? ಇವಾಗ ನಾನು ಹೋಗ್ಬೇಕು ತಾನೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ 5,000 ಕೊಡು. ಹೋಗಿ ನೋಡ್ಕೊಂಬರ್ತೀನಿ. ನನ್ನ ಹತ್ರ ಇಲ್ಲ 5,000. ಸ್ನೇಹಿ ನನ್ನ ಕೂಗು ಕಳಿಸ್ತೀನಿ. ಇಲ್ಲ ಅವಳು ನಿಂತೋತಾವಳೆ. ಹೋಗಿ ನೀನು 5,000 ಕೊಡಲ್ಲ? ಇಲ್ಲ ನನ್ನ ಹತ್ರ. ಸೂರಪನಕ್ಕಿ ಇವಳು ಅಂತಿತ್ತವಳಲ್ಲ. ಇದ್ಯಾಕಮ್ಮ ಅಂಬುಜಮ್ಮ ಹಿಂಗಲ್ತಾ ಇದೀಯಾ? ಯಾಕಮ್ಮ ಏನಾಯ್ತು? ಅಯ್ಯೋ ಏನು ಹೇಳಕ್ಕ, ನಾನು ನಿಂಗೆ ಏನು ಹೇಳಿ? ನನಗಣ್ಣು ಸರಿಯಿಲ್ಲಕ್ಕ, ನನಗಣ್ಣು ಸರಿಯಿಲ್ಲ. ಕಂಡವ್ರ ಹೆಂಗ್ಸ ಸವಾಸ ಮಾಡ್ತಾನೆ. ಸರಿಯಿಲ್ಲ ನನ್ನ ಗಣ್ಣು. ಯಾರು? ಶಿವಪ್ಪನೇ? ಹೂನಕ್ಕ. ಅಯ್ಯೋ, ನಾನೆಲ್ಲ ಅಪ್ಪನ್ನ ಒಳ್ಳೆಯವನು ಅಂತ ಅನ್ಕೊಂಬಿಟ್ಟಿದ್ನಲ್ಲಮ್ಮ. ಈ ಕೆಟ್ಟ ಬುದ್ಧಿ ಎಲ್ಲ ಅದ ಈ ಅಪ್ಪನ ಹತ್ರ. ಹೂನಕ್ಕ. ಮೊನ್ನೆನೋ ಮೊಮ್ಮಗನ್ ಕರ್ಕೊಂಡು ಬೆಂಗ್ಳೂರ್ಗೆ ಹೋದ್ನಲ್ಲ. ಬೆಂಗ್ಳೂರ್ಗೆ ಹೋದ್ನು. ಅವಳಲ್ಲ ನನ್ನ ಗಂಡ ಸಿಕ್ಕೇನ್ರು. ಅವಳು ಹೋಗೋಳು ಅಂತ ನಾನು ಬರ್ತೀನಂದ್ರೆ ಬೇಡ ಅಂತ ಇವಾಗ ಅವಳನ್ನ ಕರ್ಕೊಂಡು ಹೋಗೋಣಂತೆ. ಇವ್ರನ್ನೆಲ್ಲ ಕೇಳ್ಕೊಂತ ಇದ್ದೀನಕ್ಕ. ಅವ್ರ ಮನೆ ಹತ್ರಕ್ಕೆ ಹೋಗಿ ಅವಳೋ ಇಲ್ಲ ನೋಡ್ಕೊಂಬರ್ರೆ, ಒಂದು ಅಷ್ಟನ ಮುಂದ್ಕ ಸಮಾಧಾನ ಆಗ್ತದೆ ಅಂತ ಯಾರು ಓದ್ತಾ ಇಲ್ಲಕ್ಕ. ಎಲ್ಲಿರೋದು ಅವ್ರ ಮನೆ? ನಮ್ಮ ಕಾಂಪೌಂಡ್ ಬಿಟ್ಟು ಬಲಗಡೆಗೆ ತಿರ್ಕೊಬೇಕು. ಬಲಗಡೆಗೆ ತಿರ್ಕೊಂಡು ಹಂಗೆ ಯಾರಿಗ ಹೋಗಿ ಎಡಗಡೆಗೆ ತಿರ್ಕೊಬೇಕಕ್ಕ. ಎಡಗಡೆಗೆ ತಿರ್ಕೊಂಡು ಆಮೇಲೆ ಬಲಗಡೆಗೆ ತಿರ್ಕೊಬೇಕು. ಅಲ್ಲೇ ಇರೋದು ಅವಳ ಮನೆ. ಅಯ್ಯೋ ಸರಿಯಾಗಿ ಹೇಳಮ್ಮ, ಹೋಗ್ಲಿ. ಅಳ್ಬೇಡ, ನಾನನ್ನ ಹೋಗಿ ನೋಡ್ಕೊಂಡು ಬರ್ತೀನಿ ಅಕ್ಕ. ಇವಾಗ ನನ್ನ ಕಾಂಪೌಂಡ್ ಅದಲ್ಲ, ಹಂಗೋಗಿ ಬಲಗಡೆಗೆ ತಿರ್ಕೊಂಬಿಟ್ಟು ಎಡಗಡೆಗೆ ತಿರ್ಕೊಂಡು ತಿರ್ಗಾ ಬಲಗಡೆಗೆ ತಿರ್ಕೊ. ಅಲ್ಲೇ ಅವ್ರ ಮನೆ ಇರೋದು. ಆ ಪಂಡಿತರ ಅಂಗಡಿ ಅದಲ್ಲ ಅಲ್ಲೇ. ಪಂಡಿತರ ಅಂಗಡಿ ಹತ್ರನೇ. ಒಂದಷ್ಟು ಮುಂದಕ್ಕೆ ಹೋಗ್ಬೇಕು. ಹೌದಾ? ಸರಿ ಬಿಡಮ್ಮ, ಆಯ್ತು. ನೀನೇನು ಅಳ್ಬೇಡ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಆಯಮ್ಮನ ಹೆಸರು ಏನಂದಮ್ಮ? ಗೌರಿ. ಸರಿ, ನಾನು ನೋಡ್ಕೊಂಬರ್ತೀನಿ. ಹೋಗ್ಲಿ ಬಿಡಕ್ಕ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಿಲ್ಲ, ಅಷ್ಟೇ ಸಾಕು. ಅಯ್ಯೋ ಪಾಪ, ನನಗೂ ಏನು ಮಾಡೋಕ್ಕೇನು ಕೆಲಸ ಇಲ್ಲ, ಏನೂ ಇಲ್ಲ. ನಿಂಕನ ಉಪಕಾರ ಆದದಂದ್ರೆ ಓದ್ತೀನಿ ತಡಿ. ಹೋಗಿ ನೋಡ್ಕೊಂಬರ್ತೀನಿ. ಹೋಗಕ್ಕ, ಹೋಗಕ್ಕ ನೋಡ್ಕೊಂಬರ್ಲಿ. ಈ ಚಿತ್ರಂಗಿಗೆ ಯಾವಳ ನಾನು ಮಾತಾಡ್ಸಿ ಹೇಳ್ತೀನಿ. ಮುಂದುವರಿಯುವುದು.